ಜಗತ್ತಿನ ಸಕಲ ಚರಾಚರಗಳ ಹಣೆಬರಹ ಬರೆಯುವ ಜಗದೋದ್ಧಾರನ ಹಣೆಬರಹದಲ್ಲಿ ಅವಳಿರದಿದ್ದರೂ ಅವನಿಗೆ ಅವಳೇ ಸರ್ವಸ್ವವಾಗಿದ್ದಳು. ಪ್ರೀತಿ ಹೇಗಿರಬೇಕೆಂದರೆ ಯಮನೂ ಕೂಡ ಅರೆ ಕ್ಷಣ ಯೋಚಿಸಬೇಕು, ಹೇಗಪ್ಪ ಇವರನ್ನ ಬೇರೆ ಮಾಡೋದು ಅಂತ. ಮೀರಾ ಬಯಸಿದ್ದು ಕೃಷ್ಣನ, ಕೃಷ್ಣ ಬಯಸಿದ್ದು ರಾಧೇನ. ಆದರೆ ಶ್ರೀಕೃಷ್ಣನಿಗೆ ಸಿಕ್ಕಿದ್ದು ಮಾತ್ರ ರುಕ್ಮಿಣಿ. ಆ ದೇವರಿಗೆ ತನ್ನ ಪ್ರೀತಿ ಸಿಗಲಿಲ್ಲ ಎಂದಾದರೆ ನಮ್ಮಂಥವರ ಲೆಕ್ಕ ಏನು? ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನು ಎಂದಿಗೂ ಕೂಡ ಕ್ಷಮಿಸಲು ಸಾಧ್ಯವೇ ಇಲ್ಲ. ಕೃಷ್ಣ ನಗುಮುಗೊದಿ ಕೇಳಿದ, ರಾಧೆ ನಾನಿಲ್ಲದೆ ಒಂದು ಸ್ಥಳ ಹೇಳು. ನುಡಿದಳು ರಾಧೆ ನಗುತ್ತಾ, ನನ್ನ ಹಣೆ ಬರಹದಲ್ಲಿ ನೀನಿಲ್ಲ ಮಾಧವ. ಕೃಷ್ಣ ನಾನೇಕೆ ವರಿಸಲಿಲ್ಲ? ಕೃಷ್ಣ ನಗುತ್ತಲೇ ನುಡಿದ, ವಿವಾಹವಾಗಲು 2 ಜೀವಗಳು ಬೇಕು, ಆದರೆ ನಾವಿಬ್ಬರೂ ಒಂದೇ ಅಲ್ಲವೇ ರಾಧೆ? ಏನೋ ಆಗಿದೆ ಅಂದರೆ ಅದಕ್ಕೆ ಏನೋ ಕಾರಣವಿರುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಿನಗೆ ಸಿಗದು. ಜೀವನದಲ್ಲಿ ನಾವು ಒಬ್ಬ ಒಳ್ಳೆಯ ಮನುಷ್ಯರಾಗಿ ಬದುಕಲು ಬೇಕಾಗಿರುವಂತಹ 4 ವಿಚಾರಗಳು. ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯತೆ ಅಲ್ಲಿ ಇದೆ ಅಂದ ಮೇಲೆ ನಾವು ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ನಾವು ಮೋಸ ಎಂದಿಗೂ ಕೂಡ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎಂದು ನಾವು ಅಂದುಕೊಳ್ಳುವುದು ನಮ್ಮ ಭ್ರಮೆಯಷ್ಟೇ. ಎಣ್ಣೆ ಇಲ್ಲದೆ ದೀಪವಿಲ್ಲ. ನಾವು ಚೆನ್ನಾಗಿದ್ದರೆ ಎಲ್ಲರೂ ಕೂಡ ಇರುತ್ತಾರೆ. ನಾವೇ ಚೆನ್ನಾಗಿಲ್ಲ ಅಂದರೆ ನಮಗೆ ನಾವೇ ಶತ್ರುಗಳು. ಸಣ್ಣ ಪೆಟ್ಟಿನಿಂದ ಒಡೆಯುವಂತಹ ಗಾಜಿನಂತೆ ಇರಬೇಡಿ. ಮನಸ್ಸು ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಕೂಡ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಅವರು ನಿಂದಿಸುತ್ತಿದ್ದಾರೆ ಎಂದು ಚಿಂತಿಸಬೇಡಿ. ಯಾರು ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳುತ್ತಾರೆಯೋ ಅವರು ತನ್ನ ಸಂಯಮದಿಂದ ಇಡೀ ಜಗತ್ತನ್ನೇ ಗೆಲ್ಲಬಲ್ಲರು. ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಲ್ಲ. ಕೆಲವು ವೇಳೆ ನೀವು ಸಣ್ಣ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ನಿನಗೆ ಉನ್ನತವಾಗಿರುವಂತಹ ಸ್ಥಾನವನ್ನೇ ಕಲ್ಪಿಸಬಹುದು. ಯಾರೋ ಏನೋ ಅಂದ್ರು ಅನ್ನುವ ಮಾತಿಗೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ಭೂಮಿಯು ಸ್ವರ್ಗವಾಗಿರುತ್ತಿತ್ತು, ಇಲ್ಲವೇ ನರಕವಾಗಿರುತ್ತಿತ್ತು. ಅದಕ್ಕೆ ಈ ಮಾತಿಗೆಲ್ಲ ಗಮನ ಕೊಡದೆ ಯಾವುದು ನಿತ್ಯವೋ ಯಾವುದು ಸತ್ಯವಾಗಿರುತ್ತದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನವನ್ನು ಮಾಡಿ. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.